ಸರ್ ನಾನೊಬ್ಬ ನಾರ್ತ್ ಕರ್ನಾಟಕದ ಹುಡುಗ 600-700 ಕಿಲೋಮೀಟ್ರಿಂದ ಬಂದಿದ್ದೀನಿ. ಬಂದು ಇಲ್ಲಿ ಜೀವನ ಕಟ್ಕೊಳಕ್ಕೆ ಬಂದಿದ್ದೀನಿ. ಒಂದು ಫಸ್ಟ್ ಟೈಮಲ್ಲಿ ಬೆಸ್ಟ್ ಆಪರ್ಚುನಿಟಿ ಸಿಕ್ಕಿದ್ದು ಫ್ರೆಂಚ್ ಬಿರಿಯಾನಿ. ಸರ್ ನಾನು ಅದು ಮೇಜರ್ ಲೀಡ್, ನೀವೆಲ್ಲ ಸಿನಿಮಾ ನೋಡಿರ್ತೀರ, ಮೇಯ್ನ್ ಡಾನೇ ಅವನು. ಹೇಳ್ಬೋದಾಗಿತ್ತು ಸರ್ ಅವನು ಹೊಸ್ಪ, ಬೇಡ ಯಾರೋ ನೋನ್ ಫೇಸ್ ಹಾಕ್ಕೊಳ್ಳಿ ಅಂದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರಲಿಲ್ಲ. ಆಯಿತಾ, ಅಷ್ಟೊಂದು ದುಡ್ಡು ಖರ್ಚು ಮಾಡಿರೋದು ಇಡೀ ಸಿನಿಮಾದಲ್ಲಿ ಹೈಯೆಸ್ಟ್ ದುಡ್ಡು ಖರ್ಚು ಮಾಡಿರೋದೇ ಆ ಪಾತ್ರಕ್ಕೆ. ಅವ್ನ ಮನೆ ಸೆಟ್ ಹಾಕಿದ್ರು, ಕೋಟಿ ಖರ್ಚು ಮಾಡಿದ್ದಾರೆ. ಬೇಡ ಯಾರೋ ನೋನ್ ಫೇಸ್ ಹಾಕ್ಕೊಳ್ಳಿ ಅನ್ಬೋದಾಗಿತ್ತು. ಬಟ್ಟು ಅಪ್ಪು ಸರ್ ಆಗಲಿ ಪನ್ನಗ ಸರ್ ಆಗಲಿ, ಈ ಹುಡುಗನ ಹತ್ರ ಟ್ಯಾಲೆಂಟ್ ಇದೆ, ವಿಷಯ ಇದೆ, ಮಾಡ್ತಾನೆ, ಪ್ರಯತ್ನ ಚೆನ್ನಾಗಿದೆ, ಹಂಬಲ್ ಆಗಿದ್ದಾನೆ ಅನ್ನೋದನ್ನು ನೋಡಿ ನನಗೆ ಆ ಒಂದು ಅವಕಾಶ ಕೊಟ್ಟರು. ಆ ಅವಕಾಶದಿಂದ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಮಾರನೇ ದಿನ ಮಜಲ್ ಮಣಿ, ಎಲ್ಲಿ ನೋಡಿದ್ರು ಮಜಲ್ ಮಣಿ. ನನಗೆ ಅದು ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿತ್ತು. ನಮ್ಮ ಪನ್ನಗ ಸರ್ ಫೋನ್ ಮಾಡಿ ಅರ್ಜೆಂಟಾಗಿ ಬೆಂಗಳೂರು ಬಾ ಅಂತ ಕರ್ಸಿದ್ಮೇಲೆ ನಾನು ಅಪ್ಪು ಸರ್ ಮನೆಗೆ, ಅಂದರೆ ಅವ್ರ ಆಫೀಸ್ಗೆ ಹೋದ ತಕ್ಷಣ ಅಪ್ಪು ಸರ್ ಆಫೀಸ್ಗೆ ಹೋಗಿ ಕೂತಿರ್ತೀನ. ಅಪ್ಪು ಸರ್ ಆಫೀಸ್ಗೆ ಹೋಗಿ ಕೂತಿದ್ದೆ. 2 ನಿಮಿಷಕ್ಕೆ ಅಪ್ಪು ಸರ್ ಬಂದರು. ಅಲ್ಲಿದ್ದು ಸೀದಾ ರಪ್ ಅಂತ ಹೋಗಿ ಅಪ್ಪು ಸರ್ ಕಾಲು ಹಿಡ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಸರ್, ಭಾಳ ಖುಷಿ ಆಯಿತು. ನನ್ನಂಥ ಒಬ್ಬ ಹೊಸಬನಿಗೆ ಈ ಥರದ್ದೊಂದು ಅವಕಾಶ ಕೊಟ್ಟಿದ್ದೀರ. ಆ ಅವಕಾಶ, ಆ ಪ್ರತಿಭೆ ಇಲ್ಲಿವರೆಗೂ ಬೆಳೆಸ್ಕೊಂಡಿದೆ. ಥ್ಯಾಂಕ್ ಯು ಸೋ ಮಚ್ ಅಂದೆ. ಅವ್ರ ಅಪ್ಪು ಸರ್ ಆ ಟೈಮಿಗೆ ಆಲ್ರೆಡಿ ಸಿನಿಮಾ ನೋಡಿ ಫುಲ್ ಖುಷಿಯಾಗಿದ್ದರು. ಮಸಲ್ ಮಣಿ, ವಾಟ್ ಎ ಮ್ಯಾನ್, ಸೂಪರ್ ಪರ್ಫಾರ್ಮೆನ್ಸು. ಆ ಒಂದು ಜೋಶಲ್ಲಿ ಹೇಳಿದರು ಸರ್. ಲಿಟ್ರಲಿ ನಾನು ಸ್ಟನ್ ಆಗಿಬಿಟ್ಟಿದ್ದೆ, ಫುಲ್ ಶಾಕು. ಸೂಪರ್ ಸ್ಟಾರ್ ಹಿಂಗೆ ನನಗೆ ಹೊಗಳ್ತಾ ಇದ್ದಾರ. ನಾನು ಅಯ್ಯಯ್ಯೋ, ನಾನು ಅದೇ ಅಂತಾರಲ್ಲ ಸರ್, ಈ ಲೋಕದಲ್ಲೇ ಇರಲಿಲ್ಲ, ಆ ಮಟ್ಟಕ್ಕೆ ಖುಷಿಲಿದ್ದೆ, ಜೋಶಲ್ಲಿದ್ದೆ. ಆಮೇಲೆ ಅಪ್ಪು ಸರೇ, ಇವ್ರ ಜೊತೆ ಒಂದು ಫೋಟೋ ತೆಗೀರಿ ನಂದು ಅಂತೇಳ್ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ನನ್ನ ಜೊತೆ ಒಂದು ಫೋಟೋ ತೆಗೆಸಿದ್ರು. ಇದನ್ನ ಫೋಟೋ ಅಪ್ಲೋಡ್ ಮಾಡಿ ಎಲ್ಲ ಕಡೆ ಅಂದರು. ನಾನು ಅಯ್ಯೋ ಅವತ್ತಂತರೂ ಬೇಡ ಹಾಕತ್ತೆ, ಅಷ್ಟು ಜೋಶಲ್ಲಿದ್ದೆ. ಅದಾದಮೇಲೆ ಮತ್ತೆ ನನ್ನ ಹೆಗಲ ಮೇಲೆ ಕೈ ಹಾಕಿ ಒಂದು ಇಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ರು, ಕಿವಿ ಮಾತುಗಳು ಹೇಳಿದರು. ಇಂಡಸ್ಟ್ರೀಲಿ ಈ ಥರ ಆಗಿ, ಈ ಥರ ಮಾಡಿ, ಈ ಥರದ್ದು ಕಂಪ್ಲೀಟ್ಲಿ ಯಾವುದೇ ಸಿನಿಮಾ ಬಂದರೂ ಮಾಡು ಅಂತೇಳಿ ಸಪೋರ್ಟ್ ಮಾಡುತ್ತಾಯಿದ್ರು. ಅದಾದಮೇಲೆ ತುಂಬ ಒಂದಿಷ್ಟೇನೋ ನಡೆದೋಯ್ತು. ಬಟ್ ಇವಾಗಲೂ ಹೇಳ್ತೀನಿ, ನಮ್ಮ ಬಾಸ್ ನಮ್ಮ ಮನಸ್ಸಲ್ಲಿದ್ದಾರೆ, ಅವ್ರು ಎಲ್ಲೂ ಹೋಗಿಲ್ಲ. ಅವ್ರ ಪ್ರೀತಿ, ಆಶೀರ್ವಾದ, ಆರೈಕೆ ಯಾವಾಗಲೂ ನಮ್ಮ ಜೊತೆ ಇದೆ ಅಂತ ಇವತ್ತು ನಾನು ನಂಬ್ತೀನಿ. ಆ ನಂಬಿಕೆಯಲ್ಲಿ ಯಾವತ್ತೂ ಇರ್ತೀನಿ.